ಕಿರಣ್ ಎದ್ದು ಅಪ್ಪನಿಗೆ ಹುಷಾರಿಲ್ಲವೆಂದು ಉದಯ್ಗೆ ಫೋನ್ ಮಾಡುವ ಬದಲು ನನಗೆ ಫೋನ್ ಮಾಡಿದ್ದರೆ ನಾನು ಡಾಕ್ಟರ್ಗೆ ಫೋನ್ ಮಾಡಿ ಮನೆಗೆ ಕಳುಹಿಸುತ್ತಿದ್ದೇನಲ್ಲಮ್ಮ ಎಂದು ಹೇಳಿದನು. ಆ ಮಾತು ಕೇಳಿದ ಕಾವೇರಿಗೆ ಗಂಟಲಲ್ಲಿ ಹಸಿ ಬೆಲ್ಲದ ಹಣ್ಣು ಸಿಕ್ಕಿಕೊಂಡಂತಾಯಿತು. ಏನು ಹೇಳಬೇಕೆಂದು ತಿಳಿಯದೆ ಆ ಸಮಯದಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಫೋನ್ ಮಾಡಲಿಲ್ಲ ಕಿರಣ್ ಎಂದಳು. ಡಿಸ್ಟರ್ಬ್ ನನಗೆ ಅಪ್ಪನಿಗಿಂತ ಯಾವುದೋ ಇಂಪಾರ್ಟೆಂಟ್ ಅಲ್ಲ ಎಂದು ನಿಮಗೆ ತಿಳಿದಿದೆ ಅಲ್ವಾ ಎಂದನು ಕಿರಣ್. ಕಾವೇರಿ ಮಾತನಾಡದೆ ಇರುವಾಗ ಉದಯ್ ಕಡೆ ನೋಡಿ ನೀನಾದರೂ ಕಾಲ್ ಮಾಡಬಹುದಿತ್ತಲ್ಲ ಎಂದನು ಕಿರಣ್. ನಾನು ಆಂಟಿ ಮಾಡಿರಬಹುದು ಅಂದುಕೊಂಡೆ ಕಣೋ ಎಂದನು ಉದಯ್. ಕಿರಣ್ ಏನು ಮಾತನಾಡದೆ ಅಶೋಕ್ನನ್ನು ಒಳಗೆ ಕರೆದುಕೊಂಡು ಹೋಗಿ ಮಲಗಿಸಲು ಹೋಗುವಾಗ ಬೆಡ್ ಎಲ್ಲ ನೀರು ನೀರಾಗಿರುವುದನ್ನು ನೋಡಿ ಕೂಡಲೇ ತಂದೆಯನ್ನು ಮತ್ತೆ ಚೇರ್ನಲ್ಲಿ ಕೂರಿಸಿ ಬ್ಲ್ಯಾಂಕೆಟ್ ಎಳೆದು ಬೆಡ್ ಮೇಲೆ ಕೈಯಿಟ್ಟು ನೋಡಿದನು. ಸಂಪೂರ್ಣ ನೀರು ನೀರಾಗಿರುವುದನ್ನು ಕಂಡು ಕಿರಣ್ಗೆ ವಿಪರೀತ ಸಿಟ್ಟು ಬಂತು. ಇಡೀ ಮನೆ ಕಿರಣ್ ಕೋಪಕ್ಕೆ ನಡುಗಿತು. ಬೆಡ್ ಮೇಲೆ ಇಷ್ಟೊಂದು ನೀರು ಹೇಗೆ ಬಂತು ಎಂದು ಕಿರುಚಿದನು. ಕಿರಣ್, ನಿಮ್ಮ ತಂದೆ ಏನಾದರೂ ಎಂದು ಯಾರೋ ಹೇಳಲು ಹೋದಾಗ ಅಲ್ಲ ಎಂದು ಕಿರಣ್ ಕೋಪವನ್ನು ಬಹಳವಾಗಿ ನಿಯಂತ್ರಿಸಿಕೊಳ್ಳುತ್ತಾ, ಹಾಗಿದ್ದರೆ ಬೆಡ್ ಕೆಳಗಿನ ಭಾಗ ಮಾತ್ರ ತೇವವಾಗುತ್ತಿತ್ತು, ಹೀಗೆ ತಲೆಯವರೆಗೂ ಹೇಗೆ ಬರುತ್ತದೆ ಎಂದನು ತುಂಬ ಸೀರಿಯಸ್ ಆಗಿ. ರಿಪೋರ್ಟ್ಸ್ ತೆಗೆದುಕೊಂಡು ನೋಡಿದನು. ಹೊರಗಡೆ ಅಷ್ಟೇ ಅಲ್ಲ, ಮನೆಯೊಳಗೂ ಕ್ಯಾಮರಾ ಫಿಕ್ಸ್ ಮಾಡಿಸಬೇಕಾಗುವಂತಿದೆ. ಅಸಲು ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗುತ್ತಿಲ್ಲ. ನಾನು ಮನೆಯನ್ನು ನೋಡಿಕೊಳ್ಳಲೋ ಹೊರಗಿನ ತಲೆನೋವುಗಳನ್ನು ನೋಡಿಕೊಳ್ಳಲೋ? ಹೇ ರ್ಯಾಬಿಟ್, ನಿನ್ನ ಕೈಲಿ ಆಗದಿದ್ದರೆ ಡೈರೆಕ್ಟಾಗಿ ನನ್ನ ಹತ್ತಿರ ಹೇಳು, ನಾನು ಬೇರೆಯವರನ್ನು ಇಟ್ಟುಕೊಳ್ತೇನೆ. ಛೀ, ಯಾರ ಮೇಲಾದರೂ ನಂಬಿಕೆ ಇಟ್ಟು ಒಂದು ಕ್ಷಣ ಮನಃಶಾಂತಿಯಿಂದ ಉಸಿರಾಡುವ ಹಾಗಿಲ್ಲ ಎನ್ನುತ್ತಾ ಬೆಡ್ ಎತ್ತಿ ಎಸೆದನು. ಅದನ್ನು ನೋಡಿ ಅಲ್ಲಿದ್ದವರು ಬೆಚ್ಚಿಬಿದ್ದರು. ಬೆಡ್ ಎಸೆದ ಕೂಡಲೇ ಬಾಲು ಹೊಸ ಬೆಡ್ ಆರ್ಡರ್ ಮಾಡಿದನು. ಅದನ್ನು ನೋಡಿ, ಅಂದರೆ ಈಗ ಅದು ಬರುವವರೆಗೂ ಹುಷಾರಿಲ್ಲದ ಮನುಷ್ಯನನ್ನು ಹೀಗೆ ಕೂರಿಸಬೇಕಾ ಎಂದು ಕಿರುಚಿದನು ಕಿರಣ್. ಆಗ ಬಾಲು ಮತ್ತು ಉಳಿದವರು ಓಡುತ್ತಾ ಪಕ್ಕದ ರೂಮಿನಲ್ಲಿದ್ದ ಬೆಡ್ಡನ್ನು ತಂದು ಅಲ್ಲಿ ಹಾಕಿದರು. ಮಧು ಬೆಡ್ ಸರಿ ಮಾಡಿ ದಿಂಬುಗಳನ್ನು ಇಡಲೆ ಕಿರಣ್ ಅಶೋಕ್ನನ್ನು ಮಲಗಿಸಿ ಶರ್ಟ್ ಎತ್ತಿ ಬೆನ್ನನ್ನು ತಿರುಗಿಸಿ ನೋಡಿದನು. ಅಷ್ಟೇ, 1 ನಿಮಿಷ ಕಣ್ಣು ಮುಚ್ಚಿ, ಇದೇ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಇನ್ನು ಮಾತನಾಡುವುದು, ಮೀಟಿಂಗ್ ಮಾಡುವುದು ಇರುವುದಿಲ್ಲ. ಅಸಲು ನೀವು ಮನುಷ್ಯರಾ? ಕದಲಲು ಸಾಧ್ಯವಾಗದ ಮನುಷ್ಯನನ್ನು ನೋಡಿಕೊಳ್ಳುವ ರೀತಿ ಇದೇನಾ? ನಿಮಗೆ ಮನಸ್ಸಾಕ್ಷಿ ಇದೆಯಾ? ನಿಮ್ಮ ಮನೆಯವರಾದರೆ ಹೀಗೆಯೇ ನೋಡಿಕೊಳ್ಳುತ್ತೀರಾ ಎಂದು ಕೇಳಿದನು. ಅಲ್ಲಿಗೆ ಬಂದ ಜಗದಾಂಬ ಮೊಮ್ಮಗನ ಭುಜದ ಮೇಲೆ ಕೈಯಿಟ್ಟು, ನಮ್ಮವರಿಗೆ ಇಲ್ಲದ ಪ್ರೀತಿ ಸಂಬಳ ಪಡೆದು ಕೆಲಸ ಮಾಡುವವರಿಗೆ ಯಾಕಿರುತ್ತೆ ಬಂಗಾರ? ಇದೆಲ್ಲ ನಮ್ಮ ಕರ್ಮ. ನಿಮ್ಮ ತಂದೆ ಹಾಗೆ ಅನುಭವಿಸಲಿ ಎಂದು ದೇವರು ಹಗೆತನ ಸಾಧಿಸುತ್ತಿದ್ದರೆ ಯಾರು ತಾನೇ ಏನು ಮಾಡ್ತಾರೆ? ನೀನು ಹೀಗೆ ಟೆನ್ಷನ್ ಪಡಬೇಡ, ನಮ್ಮ ಹಣೆಬರಹದಲ್ಲಿ ಏನಿದೆಯೋ ಅದೇ ನಡೆಯುತ್ತೆ ಎನ್ನುತ್ತಾ ಮೊಮ್ಮಗನನ್ನು ಸಮಾಧಾನಪಡಿಸುತ್ತಾ ಮಗನನ್ನು ನೋಡಿ ಮರುಗಿದಳು. ಇಲ್ಲ ಅಜ್ಜಿ, ಇನ್ನು ಮುಂದೆ ಅಪ್ಪನನ್ನು ನಾನು ಬಿಡುವುದಿಲ್ಲ. ಇವರ ಮೇಲೆ ನನಗೆ ಮೊದಲಿನಿಂದಲೂ ನಂಬಿಕೆ ಇರಲಿಲ್ಲ. ಆದರೆ ಈಗ ಬೇರೆ ಅನುಮಾನಗಳು ಕೂಡ ಬರುತ್ತಿವೆ ಎನ್ನುತ್ತಾ ಎಲ್ಲರ ಕಡೆ ಅನುಮಾನದಿಂದ ನೋಡುತ್ತಾ, ಈ ಬೆಡ್ ಹೀಗೆ ಮಾಡಿದವರು ಯಾರೋ ನನಗೆ ತಿಳಿದ ದಿನ 1 ಸೆಕೆಂಡ್ ಕೂಡ ಲೇಟ್ ಮಾಡದೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದನು ಕೋಪವಾಗಿ. ಕಿರಣ್ ಹಾಗೆ ಎನ್ನುತ್ತಿದ್ದಂತೆ ಮಧು ಕಾವೇರಿ ಕಡೆ ಅನುಮಾನದಿಂದ ನೋಡಿದಳು. ಮಧು ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿದ ಕಾವೇರಿ ಮುಖವನ್ನು ತುಂಬ ಕೂಲಾಗಿ ಇಟ್ಟುಕೊಂಡಳು. ಈ ಕೆಲಸ ಈಕೆಯದೇ ಆಗಿರಬೇಕು ಎಂದು ನನಗೆ ಪದೇ ಪದೇ ಅನ್ನಿಸುತ್ತಿದೆ. ಏಕೆ? ರಾವಣ್ಣನ್ನು ನೋಯಿಸಲು ಈಕೆಯ ಮಾವಯ್ಯನವರನ್ನು ಹೀಗೆ ಬಳಸಿಕೊಳ್ಳುತ್ತಿದ್ದಾರೆ ಅನ್ನಿಸುತ್ತಿದೆ. ಕದಲಲು ಸಾಧ್ಯವಿಲ್ಲದ ಮನುಷ್ಯ ಎಂದು ಜಾಲಿಯೂ ಇಲ್ಲವೇ ಈ ರಾಕ್ಷಸಿಗೆ? ಕಟ್ಟಿಕೊಂಡ ಗಂಡನ ಮೇಲೆ ಪ್ರೀತಿ ಇಲ್ಲದಿದ್ದರೂ ಪರವಾಗಿಲ್ಲ, ಜಾಲಿಯೂ ಇಲ್ಲವೇ? ಎಂತಹ ಜನ್ಮವೊಮ್ಮ ನಿನ್ನದು? ಅದಕ್ಕೆ ಉಮಾ ಅತ್ತೆ ರಾವಣ್ ಬಗ್ಗೆ ಅಷ್ಟೊಂದು ಭಯಪಡುತ್ತಿದ್ದರು. ನಿನಗೆ ಉಪಯೋಗ ಇರುವವರೆಗೆ ಮಾವಯ್ಯನನ್ನು ಬಳಸಿಕೊಂಡೆ. ಅವರು ಮಂಚ ಹಿಡಿಯುತ್ತಿದ್ದಂತೆಯೇ ರಾವಣನನ್ನು ಬಳಸಿಕೊಳ್ಳುತ್ತಿದ್ದೀಯಾ? ಉಪಯೋಗ ಇಲ್ಲವೆಂದು ತಿಳಿದರೆ ಅವರಿಗೆ ಏನು ಮಾಡಲು ನೀನು ಹಿಂಜರಿಯುವುದಿಲ್ಲ ಅಂದುಕೊಳ್ಳುತ್ತೇನೆ. ನಿನ್ನೊಂದಿಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು.
ನಿನ್ನ ಈ ಪಾಪಿ ಕಣ್ಣುಗಳಿಂದ ರಾವಣನನ್ನು ಕಾಪಾಡಬೇಕು ಎಂದು ಅಂದುಕೊಂಡಳು ಮಧು ಮನಸ್ಸಿನಲ್ಲಿ. ಆ ಪರಿಸ್ಥಿತಿ ಸ್ವಲ್ಪ ಶಾಂತವಾದ ನಂತರ ಉದಯ್ ಕಿರಣ್ಗೆ ಬಾಯ್ ಹೇಳಿ ಮನೆಗೆ ಹೋಗುವಾಗ ಕಾವ್ಯ ಎದುರಾದಳು. ಕಾವ್ಯಳನ್ನು ನೋಡಿದ ಕೂಡಲೇ ಉದಯ್ ಸಣ್ಣಗೆ ನಕ್ಕನು. ಆದರೆ ಉದಯ್ನನ್ನು ಗಮನಿಸಿದಂತೆ ಕಾವ್ಯ ಒಳಗೆ ಹೊರಟು ಹೋದಳು. ಹಾಗೆ ಕಡೆಗಣಿಸಿ ಹೋಗುತ್ತಿದ್ದ ಕಾವ್ಯಳನ್ನು ಉದಯ್ ಹಿಂದೆ ತಿರುಗಿ ನೋಡಿದನು. ಅವಳ ಕಡೆ ಹಾಗೆಯೇ ನೋಡುತ್ತಾ, ಆಟಿಟ್ಯೂಡ್ ಇರುವುದು ಒಳ್ಳೆಯದೇ, ಆದರೆ ಇಲ್ಲಿ ಮಿತಿ ಮೀರಿ ಹೋಗಿದೆಯಲ್ಲ ಎಂದು ಅಂದುಕೊಂಡನು. ತನ್ನ ರೂಮಿಗೆ ಹೋಗಿ 2 ನಿಮಿಷ ಕಣ್ಣು ಮುಚ್ಚಿ ಮಲಗಿದನು. ಮಧು ಊಟದ ಪ್ಲೇಟ್ ತಂದು ರೂಮಿಗೆ ಬಂದಳು. ಮಲಗಿದ್ದ ಕಿರಣ್ನನ್ನು ನೋಡಿ ರಾವಣ್ ಎಂದು ಕರೆದಳು. ನನ್ನನ್ನು ಕೆಣಕಬೇಡ. ಏನಾದರೂ ಅಂದರೆ ಮತ್ತೆ ಅಳು ಕಿರುಚಾಟಗಳನ್ನು ಸಹಿಸಿಕೊಳ್ಳುವ ತಾಳ್ಮೆ ನನಗಿಲ್ಲ. ನನ್ನನ್ನು ಹೀಗೆ ಬಿಟ್ಟು ಬಿಡಿ ಎಂದನು ಕಿರಣ್ ಹಣೆಯ ಮೇಲೆ ಕೈ ಇಟ್ಟುಕೊಂಡು. ಕಣ್ಣು ತೆರೆಯದೆಯೇ ಕ್ಷಮಿಸು ಎಂದು ಕೇಳಿದೆನಲ್ಲ ರಾವಣ್. ಇನ್ಯಾವತ್ತೂ ಹೀಗೆ ಆಗುವುದಿಲ್ಲ. ಮಾವಯ್ಯನವರನ್ನು ನಾನು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತೇನೆ. ನನ್ನನ್ನು ನಂಬು ಪ್ಲೀಸ್. ನನ್ನ ಮೇಲಿನ ಕೋಪವನ್ನು ಊಟದ ಮೇಲೆ ತೋರಿಸಬೇಡ ಎಂದು ಬೇಡಿಕೊಂಡಳು ಮಧು. ಕಿರಣ್ ಕಣ್ಣು ತೆರೆದು, ನಿನ್ನನ್ನು ನಂಬಿದ ಪ್ರತಿ ಬಾರಿಯೂ ನನಗೆ ಹೀಗೆಯೇ ಏಟು ಬೀಳುತ್ತಿದೆ ರ್ಯಾಬಿಟ್. ನೀನು ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನಿನಗೆ ನಿಜವಾಗಿಯೂ ನನ್ನ ಮೇಲೆ ಇಷ್ಟವಿದ್ದರೆ ನನಗೆ ಯಾವುದು ಇಷ್ಟ ಎಂದು ನಿನಗೆ ತಿಳಿಯುತ್ತಿತ್ತು. ಆಗ ಇಷ್ಟೊಂದು ನಿರ್ಲಕ್ಷ್ಯದಿಂದ ಇರ್ತಿರಲಿಲ್ಲ ಎಂದನು. ಪ್ಲೀಸ್ ರಾವಣ್, ಹಾಗೆ ಮಾತನಾಡಬೇಡ. ನನಗೆ ಗೊತ್ತು ಮಾವಯ್ಯ ಎಂದರೆ ನಿನಗೆ ಎಷ್ಟು ಪ್ರೀತಿ ಎಂದು. ಆದರೆ ಏನಾಯಿತೋ ನನಗೂ ತಿಳಿಯದು. ನೀನು ಊರಿಗೆ ಹೋಗುತ್ತೀಯ ಅಂದ ಕೂಡಲೇ ನನ್ನ ಮೈಂಡ್ ಕೆಲಸ ಮಾಡಲಿಲ್ಲ. ಭಯವಾಯಿತು. ನೋಡಿದೆಯಲ್ಲ, ಅಲ್ಲಿಗೆ ಹೋದರೆ ಸಾಕು ನಿನಗೆ ಏನಾದರೊಂದು ಆಗುತ್ತೆ. ಈ ಭಯವೇ ನನ್ನನ್ನು ನೆಮ್ಮದಿಯಿಂದ ಇರಲು ಬಿಡಲಿಲ್ಲ. ಅಷ್ಟೇ ಹೊರತು ನಿನ್ನ ಮೇಲೋ ಮಾವಯ್ಯನವರ ಮೇಲೋ ಕಾಳಜಿ ಇಲ್ಲದಕ್ಕಲ್ಲ. ಇನ್ನು ಮುಂದೆ ಎಂದೂ ನಾನು ನಿನ್ನನ್ನು ಕ್ಷಮಿಸು ಎಂದು ಕೇಳುವ ಪರಿಸ್ಥಿತಿ ತರುವುದಿಲ್ಲ. ಈ ಒಂದು ಸಾರಿಗೆ ನನ್ನನ್ನು ನಂಬು ರಾವಣ್ ಎನ್ನುತ್ತಾ ಮುಂದೆ ಬಂದು ಕಿರಣ್ಣನ್ನು ಎಬ್ಬಿಸಲು ಹೋದಳು. ಮಧು ಮುಖ ನೋಡಿ ಹೆಚ್ಚು ಹೊತ್ತು ಅವಳನ್ನು ನೋಯಿಸಲು ಅವನಿಂದ ಆಗಲಿಲ್ಲ. ಎದ್ದು ಕುಳಿತುಕೊಂಡನು. ಮಧು ಊಟ ಕಲಸಿ ತುತ್ತನ್ನು ನೀಡಿದಳು. ಕಿರಣ್ ಬಾಯಿ ತೆರೆದು ತುತ್ತನ್ನು ಬಾಯಿಗಿಟ್ಟುಕೊಂಡು, ನೀನು ಅಡುಗೆ ಮಾಡಲಿಲ್ಲವೇ ಅಂದನು ಮುಖ ಒಂಥರ ಮಾಡಿಕೊಂಡು. ನಾನು ಕೂಡ ನಿನ್ನ ಜೊತೆಯೇ ಇದ್ದಾನಲ್ಲ ರಾವಣ್. ಬಂದು ಅಡುಗೆ ಮಾಡಲು ಸಮಯ ಎಲ್ಲಿತ್ತು? ನೀನು ಹಸಿವಿನಿಂದ ಇರುತ್ತೀಯ ಎಂದು ಬಡಿಸಿಕೊಂಡು ಬಂದೆ ಎಂದಳು ಮಧು. ನೀನು ತಿಂದೆಯಾ ಎಂದು ಕೇಳಿದನು ಕಿರಣ್. ಮೊದಲು ನೀನು ತಿನ್ನು. ನೀನು ತಿಂದರೆ ನನಗೆ ತಿಂದಷ್ಟೇ ಬಲ ಬರುತ್ತದೆ ಎನ್ನುತ್ತಾ ಮತ್ತೆ ತುತ್ತು ನೀಡಿದಳು. ಮಧು ಮಾತುಗಳನ್ನು ಕೇಳಿ ಸಣ್ಣಗೆ ನಕ್ಕು. ಬಹಳ ಮಾತುಗಳನ್ನು ಕಲ್ತಿದ್ದೀಯ ರ್ಯಾಬಿಟ್. ಹೇಗೆ ಮಾತನಾಡಿದರೆ ನನಗೆ ಕೋಪ ಬರುವುದಿಲ್ಲವೋ ಹಾಗೆಯೇ ಮಾತನಾಡುತ್ತಿದ್ದೀಯಾ? ಎಲ್ಲಿ ಕಲಿತೆ ಇಷ್ಟೊಂದು ಮಾತುಗಳನ್ನು ಎಂದು ಕೇಳಿದನು ಕಿರಣ್. ನಿನ್ನ ಹತ್ತಿರವೇ ರಾವಣ್. ಎಷ್ಟು ದಿನಗಳಿಂದ ನಿನ್ನ ಜೊತೆಗಿದ್ದೇನೆ. ನಿನಗೆ ಯಾವುದು ಇಷ್ಟ, ಹೇಗೆ ಮಾತನಾಡಿದರೆ ಇಷ್ಟ, ಹೇಗಿದ್ದರೆ ಇಷ್ಟ ಎಂದು ತಿಳಿದುಕೊಳ್ಳಲು ಆಗುವುದಿಲ್ಲವೇ ಎಂದಳು ಮಧು. ಆ ಮಾತು ಕೇಳಿದ ಕೂಡಲೇ ಕಿರಣ್ ಮಧು ಕಡೆ ತುಂಟತನದಿಂದ ನೋಡುತ್ತಾ, ಬಹಳ ಹೆಚ್ಚಾಗಿ ತಿಳಿದುಕೊಳ್ಳಬೇಡ. ಹೇಳಿದ್ದೇನೆ ಅಲ್ವಾ ನಾನೊಂದು ವ್ಯಾಸನ ಎಂದು. ಒಂದು ಸಾರಿ ಹತ್ತಿದ್ದರೆ ಜೀವನ ಪೂರ್ತಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದನು ನಗುತ್ತಾ. ಹತ್ತುವುದು ಯಾವಾಗಲೋ ಅತಿಯಾಗಿದೆ ರಾವಣ್. ಇನ್ನು ತಪ್ಪಿಸಿಕೊಳ್ಳುವುದು ಅಂದೆಯಾ? ಆ ಆಲೋಚನೆಯೇ ನನಗಿಲ್ಲ. ಇನ್ನು ಮುಳುಗಲು ನಾನು ಯಾವಾಗಲೂ ಸಿದ್ಧವೇ ಎನ್ನುತ್ತಾ ಕಿರಣ್ ಕೆನ್ನೆಯ ಮೇಲೆ ಮುತ್ತಿಟ್ಟಳು. ಮೊದಲ ಬಾರಿಗೆ ಕಿರಣ್ ನಾಚಿ ಕಿವಿಗಳನ್ನು ಕೆಂಪಾಗುವುದನ್ನು ನೋಡಿ ಮಧುಗೆ ಅವನ ಮೇಲೆ ತುಂಬ ಮುದ್ದು ಬಂತು. ಕೂಡಲೇ ಊಟದ ಪ್ಲೇಟ್ ಮಡಿಲಲ್ಲಿ ಇಟ್ಟುಕೊಂಡು ಎಡಗೈಯಿಂದ ಕಿರಣ್ ಕುತ್ತಿಗೆಯ ಸುತ್ತ ಕೈ ಹಾಕಿದಳು. ಅಷ್ಟರಲ್ಲೇ ಕಿರಣ್ 2 ಕೈಗಳಿಂದ ಮಧುವನ್ನು ತಬ್ಬಿಕೊಂಡಿದ್ದ. ಇಬ್ಬರು ಒಬ್ಬರ ಕಣ್ಣನ್ನು ಒಬ್ಬರು ನೋಡಿಕೊಂಡರು. ಊಟದ ಪ್ಲೇಟ್ ಪಕ್ಕಕ್ಕಿಟ್ಟು ಮಧುವನ್ನು ಹತ್ತಿರಕ್ಕೆಳೆದುಕೊಂಡನು ಕಿರಣ್. ರಾವಣ್, ಮೊದಲು ಊಟ ಮಾಡು ಅಂದಳು ಬಲಗೈಯನ್ನು ದೂರವಿಡುತ್ತಾ. ಈಗ ಅದನ್ನೇ ಮಾಡುತ್ತಿದ್ದೇನಲ್ಲವೇ ಎನ್ನುತ್ತಾ ಇನ್ನೂ ಗಟ್ಟಿಯಾಗಿ ಅಪ್ಪಿಕೊಳ್ಳಲು ಹೋದಾಗ, ಎಂಜಲು ಕೈ ರಾವಣ್, ಮೊದಲು ಊಟ ಮಾಡು ಎಂದು ಕಿರಣ್ಣನ್ನು ತಡೆದಳು ಮಧು. ನನಗೆ ಈಗ ಊಟ ಬೇಡ. ಸಂಜೆ ಬೇಗ ಅಡಿಗೆ ಮಾಡು, ಆಗ ತಿನ್ನುತ್ತೇನೆ. ನಾನು ಲಾಯರ್ನನ್ನು ಮೀಟ್ ಆಗಬೇಕು. ಇನ್ನು ತಾತಯ್ಯನವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಅವರ ಮನೆಗೆ ಹೋಗುತ್ತಿದ್ದೇನೆ ಎಂದನು ಕಣ್ಣು ಮಿಟುಕಿಸುತ್ತಾ ಕಿರಣ್. ಹೌದಾ ಎಂದು ಮಧು ಕಿರಣ್ ಕೆನ್ನೆಯ ಮೇಲೆ ಪ್ರೀತಿಯಿಂದ ಕೈ ಹಾಕಿ ಕೇಳಿದಳು.
ಹೋಗದಿದ್ದರೆ ಚೆನ್ನಾಗಿರುವುದಿಲ್ಲ ಅಲ್ಲವೇ? ಅವರೇ ಸ್ವತಃ ದೇವರಂತೆ ಬಂದು ಇನ್ವೆಸ್ಟ್ ಮಾಡುತ್ತೇನೆ ಎಂದು ವರ ಕೊಟ್ಟಿದ್ದಾರೆ. ಅಂತಹವರ ಬಳಿ ಹೋಗಿ ಥ್ಯಾಂಕ್ಸ್ ಹೇಳದಿದ್ದರೆ ಹೇಗೆ ಎಂದನು ಕಿರಣ್. ರಾವಣ್, ಹೋಗಿ ಭೇಟಿಯಾಗಿ ಬಾ, ನೀನು ಬರುವಷ್ಟರಲ್ಲಿ ಅಡುಗೆ ಮಾಡಿರುತ್ತೇನೆ ಎಂದಳು ಮಧು. ಕಿರಣ್ ಹೇಳುತ್ತಾ ಮಧು ತುಟಿಯ ಮೇಲೆ ಮುತ್ತಿಟ್ಟು ಥ್ಯಾಂಕ್ ಯು ಎಂದನು. ಮಧು ಮರಳಿ ಮುತ್ತಿಟ್ಟು ಯಾಕೆ ರಾವಣ್ ಎಂದು ಪ್ರೀತಿಯಿಂದ ಕೇಳಿದಳು. ಏನೋ ಹೇಳಬೇಕು ಅನ್ನಿಸಿತು, ಇಷ್ಟವಾದರೆ ಇಟ್ಟುಕೋ, ಇಲ್ಲದಿದ್ದರೆ ನನ್ನದು ನನಗೆ ವಾಪಸ್ ಕೊಟ್ಟು ಬಿಡು ಎಂದನು ನಗುತ್ತಾ. ಆ ಮಾತಿಗೆ ಮಧು ನಗುತ್ತಾ, ನೀನು ನಕ್ಕರೆ ಸೂಪರ್ ಆಗಿ ಇರ್ತೀಯ ರಾವಣ್, ಆ ವಿಷಯ ನಿನಗೆ ಗೊತ್ತು ಅಂದುಕೊಳ್ಳುತ್ತೇನೆ. ಅದಕ್ಕೆ ನಮ್ಮನ್ನು ವೇಟ್ ಮಾಡಿಸಿ ಯಾವಾಗಲೂ ಒಮ್ಮೆ ಹಾಗೆ ನಗುತ್ತೀಯ ಅಲ್ವಾ ಎಂದಳು ಮಧು. ಮುಖ ಅದೇನೂ ಇಲ್ಲ, ನಗು ಬಂದರೆ ತಾನೇ ನಗುವುದು, ಇಲ್ಲದಿದ್ದರೆ ಕ್ಲೋಸಪ್ ಆರ್ಟ್ ಥರ ಯಾವಾಗಲೂ ಅಲ್ಲು ಬಿಟ್ಟು ನಗಲು ಆಗುವುದಿಲ್ಲವಲ್ಲ ಎನ್ನುತ್ತಾ ಎದ್ದು ಕೋಟ್ ತಗೊಂಡು ಓಕೆ ನಾನು ಹೋಗಿ ಬರುತ್ತೇನೆ, ಅಪ್ಪನನ್ನು ಜಾಗರೂಕತೆಯಿಂದ ನೋಡಿಕೊ ಎಂದನು ಕಿರಣ್. ನೀನು ಇನ್ನು ಆ ಟೆನ್ಷನ್ ಬಿಡು, ಮಾವಯ್ಯನನ್ನು ನಾನು ನೋಡಿಕೊಳ್ತೇನೆ. ತಾತಯ್ಯ ಏನು ಕೇಳಿದರೂ ನಮ್ಮ ಮೇಲೆ ರೇಗಿದಂತೆ ರೇಗಬೇಡ, ಸ್ವಲ್ಪ ಸಮಾಧಾನವಾಗಿ ಇರು ಎಂದು ಹೇಳಿದಳು ಮಧು. ಬಾ, ನೀನು ಕೂಡ ಕಿರಣ್ಗೆ ಸಲಹೆಗಳನ್ನು ಕೊಡ್ತಿದ್ದೀಯಾ ಉಜ್ಜಿಯೇ ಎನ್ನುತ್ತಾ ಕಿರಣ್ ನಕ್ಕನು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ನನಗೆ ಗಂಟ್ಲು ಕಟ್ಟಿರೋದ್ರಿಂದ ನಾನು ಕಥೆನ ಹಾಕೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನನಗೆ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿ ನನ್ನ ಕಥೆಗಳನ್ನ ಹಾಕ್ತಿರ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ. ಥ್ಯಾಂಕ್ಸ್, ಧನ್ಯವಾದಗಳು ವೀಕ್ಷಕರೇ.